ಇದೇನಿದು? ನನ್ನಿಂದ ಒಂದು ಹೆಜ್ಜೆ ಕೂಡ ಆಚೆ ಇಡೋದಕ್ಕಾಗ್ತಿಲ್ವಲ್ಲ. ಯಾಕೆ ಹೀಗಾಗ್ತದೆ? ಏನು ಮಾಡಲಿ? ಮಾಳ್ವಿಕಾ, ನೀನೇನಾ ನನ್ನ ತಡಿತಿರೋದು? ದಡ್ಡಿ ಥರ ಕೇಳಬೇಡ ಅಂಬಿಕಾ. ಇಂಥ ಕೆಲಸಗಳನ್ನೆಲ್ಲ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೆ ಮಾಡೋದಕ್ಕೆ ಸಾಧ್ಯ ಹೇಳು? ಬೇಡದಿರೋ ವಿಷಯದಲ್ಲಿ ಮೂಗು ತೂರಿಸೋದು ನಿನ್ನ ಹಳೆ ಅಭ್ಯಾಸ ಅಂತ ನನಗೆ ಗೊತ್ತು ಅಂಬಿಕಾ. ಆದರೆ ಇದನ್ನೆಲ್ಲ ತಡಿಬೇಕಾಗಿರೋದು ನನ್ನ ಕರ್ತವ್ಯನೂ ಕೂಡ ಅಲ್ವಾ? ಅದಕ್ಕೆ ಹೀಗೆ ಮಾಡಿದ್ದೀನಿ ಅಷ್ಟೇ. ಬೇಡ ಮಾಳ್ವಿಕಾ, ಇದನ್ನೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ನನ್ನ ಇಲ್ಲಿಂದ ಆಚೆ ಹೋಗೋದಕ್ಕೆ ಬಿಡು. ನಿನ್ನ ಬಿಡೋದಕ್ಕಲ್ವೇ ನಾನು ಬಂಧಿಸಿರೋದು. ಮಧ್ಯದಲ್ಲಿ ಬಂದು ನನ್ನ ಪ್ಲಾನ್ಗಳನ್ನ ಹಾಳು ಮಾಡಬಾರ್ದು ಅಂತ ನಾನು ನಿನ್ನನ್ನು ಲಾಕ್ ಮಾಡಿದ್ದೀನಿ. ಈಗ ನೀನು ಏನೇ ಮಾಡಿದ್ರು, ಎಷ್ಟೇ ಕೂಗಾಡಿದ್ರು ಈ ರೂಮಿಂದ ನೀನು ಹೊರಗೆ ಹೋಗೋದಕ್ಕೂ ಆಗೋದಿಲ್ಲ. ನಿನ್ನ ಧ್ವನಿ ಯಾರಿಗೂ ಕೇಳಿಸೋದೂ ಇಲ್ಲ. ಅಲ್ಲ ಮಾಳ್ವಿಕಾ, ಆ ಪುಟ್ಟ ಹುಡುಗಿ ಮನೆ ಬಿಟ್ಟು ಹೋಗೋ ಥರ ಅವಳ ತಲೆಗೆ ಏನು ತುಂಬಿಸಿದ್ಯಾ? ಅವಳ ಮನೆಯಿಂದ ಆಚೆ ಹೋಗೋದ್ರಿಂದ ನಿನಗೆ ಏನು ಸಿಗತ್ತೆ? ಅಲ್ಲ, ಅವಳಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ನಿನ್ನ ಉದ್ದೇಶ ಏನು ಅದನ್ನಾದ್ರೂ ಹೇಳು. ಕೂಲ್ ಅಂಬಿಕಾ, ಕೂಲ್. ಎಲ್ಲವನ್ನು ತಿಳ್ಕೋಬೇಕು ಅನ್ನೋ ಈ ನಿನ್ನ ಅರ್ಜೆನ್ಸಿ ನನಗೆ ಅರ್ಥ ಆಗತ್ತೆ. ಆದರೆ ಎಲ್ಲವೂ ಈಗಲೇ ತಿಳ್ಕೊಂಡ್ರೆ ಈ ನನ್ನ ಆಟದಲ್ಲಿ ಏನು ಮಜಾ ಇರುತ್ತೆ ಹೇಳು? ಹಿತ ಯಾಕೆ ಹೋಗ್ತಿದ್ದಾಳೆ, ಅದರಿಂದ ನನಗೇನು ಸಿಗುತ್ತೆ ಅಂತ ಆದಷ್ಟು ಬೇಗ ನಿನಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನೀನು ಇಲ್ಲೇ ಶಾಂತವಾಗಿರು. ನೋಡು ಮಾಳ್ವಿಕಾ, ನೀನು ಏನೇ ಸಂಚು ಮಾಡಿದ್ರು ದುರ್ಗಾ ನಿನ್ನ ಸುಮ್ಮನೆ ಬಿಡಲ್ಲ. ನನ್ನ ಮಗಳಿಗೆ ಏನಾದರೂ ಮಾಡಿದ್ರೆ ಆ ದುರ್ಗಾನೇ ನಿನ್ನ ನಾಶ ಮಾಡಿಬಿಡ್ತಾಳೆ. ಹಾಂ, ಇಸ್ ಇಟ್? ನೋಡೋಣ ಅಂಬಿಕಾ, ಯಾರು ಯಾರನ್ನ ನಾಶ ಮಾಡ್ತಾರೆ ಅಂತ ನಾನು ನೋಡ್ತಾ ಇರ್ತೀನಿ. ಮಾಳ್ವಿಕಾ, ಮಾಳ್ವಿಕಾ ಬೇಡ, ನನ್ನ ಮಾತು ಬೇಡ. ಮಾಳ್ವಿಕಾ, ನನ್ನ ಮಗಳಿಗೆ ಏನು ಮಾಡಬೇಡ. ಅವಳ ಮನೆಯಿಂದ ಹೊರಗಡೆ ಕಳಿಸ್ಬೇಡ ಪ್ಲೀಸ್. ಮಾಳ್ವಿಕಾ, ನನ್ನ ಮಾತು ಕೇಳು. ಅಯ್ಯೋ, ಏನು ಮಾಡೋದು? ದುರ್ಗಾ, ದುರ್ಗಾ, ಅಯ್ಯೋ ದೇವ್ರೆ, ದುರ್ಗಾ. ಪರ್ಫೆಕ್ಟ್. ದಿಸ್ ಇಸ್ ಪರ್ಫೆಕ್ಟ್ ಮಾಳ್ವಿಕಾ. ಹೋಗುತ್ತಾ? ಹೋಗು. ನಾನು ಹೆಣೆದಿರೋ ಈ ನನ್ನ ಬಲೆಗೆ ಸರಿಯಾಗಿ ಬಿದ್ದಿದ್ಯಾ ಮಗು. ಇನ್ನು ನಿನಗೋಸ್ಕರ ಇಡೀ ಕುಟುಂಬ ಹೆಣಗಾಡೋದನ್ನು ನಾನು ನೋಡಿ ಆನಂದ ಪಡ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಆಗಲ್ಲಪ್ಪ, ಸಾಕಪ್ಪ ಸಾಕು. ಇವ್ರುಗಳ ಡ್ರಾಮಾ ಇನ್ನು ನನ್ನ ಕೈಲಿ ನೋಡಕ್ ಆಗಲ್ಲ ಅಂದ್ರೆ ಆಗಲ್ಲ, ಅದೇನೋ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ವೈ ಮಾಮ್, ಯಾವ ಡ್ರಾಮಾ ನೋಡ್ಬೇಕು? ಅಯ್ಯೋ, ಇನ್ಯಾರೋ ಇದಾರಲ್ಲ, ದಿ ಗ್ರೇಟ್ ದುರ್ಗಾ ಅಂಡ್ ಹಿತ. ಆ ದುರ್ಗಾ, ಹಿತ ಮಗಳೇ, ನಿನಗೇನಾಗೋದಕ್ಕೂ ನಾನು ಬಿಡಲ್ಲ, ನಾನು ನಿನ್ ತಾಯಿ ಇದ್ದ ಹಾಗೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಶಿಶುದ್ಧ ಡೈಲಾಗ್ ಹೊಡೆದಿದ್ದು. ಇಡೀ ದಿನ ಹಿತ 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 ಅಂತ ಅವಳು ನಾಮ ಜಪ ಮಾಡ್ಕೊಂಡು ಓಡಾಡ್ತಿದ್ಲು. ಆ ಹಿತನ್ನ ಇವಳೇ ಹೆತ್ತಿದಾಳೇನೋ ಅಂತ ತಲೆ ಮೇಲೆ ಎತ್ಕೊಂಡು ಬೆರಿತಾ ಇದ್ಲು. ಆದ್ರೆ ಇವಾಗ ಏನಾಯ್ತು ನೋಡು, ತಾಯಿ ಮಗಳು ಪ್ರೀತಿಗೆ ಎಂಥ ಗತಿ ಬಂತು ನೋಡು. ಎಸ್ ಮಾಮ್, ಆ ದುರ್ಗಾ ದೊಡ್ಡ ಡ್ರಾಮಾ ಕ್ವೀನ್. ಬಟ್ ಅವಳಿಗೆ ಏನು ಸಿಕ್ಬೇಕು ಅದೇ ಸಿಕ್ಕಿದೆ. ಅಷ್ಟೇ ಅಲ್ಲ ಕಣೋ, ಆ ಪಿಳ್ಳೆ ಕತೆ ಹೇಳ್ತೀನಿ ಕೇಳಿಸ್ಕೋ.
ಈ ಪ್ರಪಂಚದಲ್ಲಿ ದುರ್ಗಾನೇ ಬೆಸ್ಟು, ಅವಳು ಯಾವಾಗ್ಲೂ ನನ್ನ ಜೊತೆಗಿರ್ತಾಳೆ, ನನ್ಗೇನಾದ್ರೂ ಆದ್ರೆ ದುರ್ಗಾನೇ ಫಸ್ಟ್ ಓಡ್ ಬರೋದು ಅಂತ ಮೆರಿತಾ ಇದ್ಲು. ಆದ್ರೆ ಅದೇ ದುರ್ಗಾ ಇವತ್ತವಳನ್ನ ಹಾಸ್ಟ್ಲಿಗೆ ಕಳಿಸ್ತಾ ಇದ್ದಾಳೆ. ಇಷ್ಟು ದಿನ ಇವ್ರು ಇದ್ದಿದ್ ನೋಡಿ ಇವ್ರ ಬಾಂಧವ್ಯನ ಯಾರು ಮುರಿಯಕ್ಕಾಗಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಆದ್ರೆ ಇನ್ಮೇಲೆ ಆ ಹಿತ ದುರ್ಗನ್ ಮುಖನೇ ನೋಡಲ್ಲ ಅನ್ಸುತ್ತೆ. ಓ ಅತ್ತೆ, ಯಾಕತ್ತೆ? ಯಾಕೆ ದುರ್ಗಾ ಅಕ್ಕೆ ಮತ್ತೆ ಹಿತ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ? ಇನ್ನೊಬ್ರ ನೋವನ್ನ ನೋಡಿ ಈ ತರ ನಗೋದಕ್ಕೆ ಮನ್ಸ್ ಹೇಗ್ ಬರುತ್ತೆ ನಿಮ್ಗೆ? ಅಯ್ಯೋ, ನಾನೇನ್ ಹೇಳ್ಬಾರ್ದನ್ ಹೇಳ್ತಿಲ್ಲ ಶಾನು, ಇರೋದನ್ನೇ ಹೇಳ್ತಾ ಇದ್ದೀನಿ. ದುರ್ಗಾ ಅಕ್ಕೆ ಕಂಡ್ರೆ ನಿಮಗೆ ಮೊದ್ಲಿಂದನೂ ಆಗೋದಿಲ್ಲ. ಅವ್ರ ಮೇಲೆ ದ್ವೇಷ ಕಾರ್ತಾನೆ ಇರ್ತೀರಾ. ಈ ಮನೆ ಸೊಸೆ ಅಂತ ನೀವ್ ಯಾವತ್ತೂ ಅವ್ರನ್ನ ನೋಡೇ ಇಲ್ಲ. ದುರ್ಗಾ ಅಕ್ಕೆ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಆ ಸಣ್ಣ ಮಗು ಹಿತ ಬಗ್ಗೆ ಯಾಕೆ ಆಡ್ಕೊಂಡು ನಗ್ತಾ ಇದ್ದೀರಾ? ಅವಳೇನ್ ಬೇರೆಯವಳಲ್ಲ ಅತ್ತೆ, ನಿಮ್ ಸ್ವಂತ ಅಣ್ಣನ ಮೊಮ್ಮಗಳು, ನಿಮ್ ಕಣ್ ಮುಂದೆನೆ ಆಡಿ ಬೆಳ್ದಿರೋಳು. ಅವಳಿವತ್ತು ಬೇಜಾರಲ್ಲಿದ್ದಾಳೆ. ಹೋಗಿ ಒಂದ್ 4 ಸಮಾಧಾನದ ಮಾತು ಹೇಳಿ ಅವಳನ್ನ ಸಂತೈಸೋದ್ ಬಿಟ್ಬಿಟ್ಟು ಹೀಗ್ ಜೋಕ್ ಮಾಡ್ಕೊಂಡು ನಗ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ತರುಣ, ಏನಪ್ಪ ಇದೆಲ್ಲ? ನೀನ್ ಹೆಂಡತಿ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ರೆ ಕುತ್ಕೊಂಡು ನೋಡ್ತಿದ್ಯಲ್ಲ. ನಿಲ್ಸಿ ಅತ್ತೆ, ವಿಷಯನ ಎಲ್ಲಿಂದ ಎಲ್ಲಿಗೋ ಕನೆಕ್ಟ್ ಮಾಡ್ಬೇಡಿ. ನೀವ್ ಮಾತಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ತರುಣ್, ನೀನಾದ್ರೂ ಅತ್ತೆಗೆ ಬುದ್ಧಿ ಹೇಳ್ಬೇಕು ತಾನೆ? ಶಟ್ ಅಪ್ ಶಾನ್ವಿ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಇವರು ನಿಮ್ಮ ಮತ್ತೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಿಂಗೆ ಒಳ್ಳೇದು. ಪ್ರತಿಯೊಂದು ವಿಷಯದಲ್ಲೂ ಇವ್ರ ಜೊತೆ ಜಗಳ ಆಡಕ್ ಬಂದ್ರೆ ನಾನಿನ್ ಸುಮ್ಮನೆ ಇರಲ್ಲ. ತರುಣ್, ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಯಾಕೆ ಸುಮ್ಮನೆ ಜಗಳ ಆಡ್ಲಿ ಇವ್ರ ಜೊತೆ? ನಿಮ್ಮಮ್ಮ ಮಾತಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ, ಅದನ್ನ ಹೇಳ್ತಿದ್ದೀನಿ ಅಷ್ಟೇ. ಲುಕ್ ಶಾನ್ವಿ, ಮಾಮ್ ನಿನ್ಕಿಂತ ವಯಸ್ಸಲ್ಲಿ ದೊಡ್ಡವ್ರು. ಅವ್ರಿಗೆ ಅನ್ಸಿದ್ದನ್ನ ಮಾತಾಡೋದಕ್ಕೆ ಅವ್ರಿಗೆ ರೈಟ್ಸ್ ಇದೆ. ಏನ್ ಮಾತಾಡಬೇಕು, ಯಾರ ಬಗ್ಗೆ ಮಾತಾಡಬೇಕು ಅಂತ ನೀನ್ ಹೇಳೋ ಅಗತ್ಯ ಇಲ್ಲ. ಪ್ರತಿ ವಿಷಯದಲ್ಲೂ ಮಾಮ್ ಎದುರು ನಿಂತು ಕ್ವಶನ್ ಮಾಡೋದನ್ನ ಬಿಡು. ತರುಣ್, ನೀನಾ ಹೀಗ್ ಮಾತಾಡ್ತಿರೋದು? ನಿಮ್ಮಮ್ಮ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಅವ್ರಿಗೆ ಬುದ್ಧಿ ಹೇಳೋದ್ ಬಿಟ್ಬಿಟ್ಟು ನಂದೇ ತಪ್ಪು ಅಂತ ಹೇಳ್ತಿದ್ಯಾ? ಶಾನ್ವಿ, ಡೋಂಟ್ ಆರ್ಗ್ಯೂ ವಿತ್ ಮೀ. ನಾನು ಏನ್ ಮಾತಾಡ್ತಿದ್ದೀನಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಬಟ್ ಜಸ್ಟ್ ರಿಮೆಂಬರ್, ಮಾಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಬಿ ಕೇರ್ಫುಲ್.